ಇನ್ನು ಉತ್ತರ ಕನ್ನಡದ ಬೆನ್ನಿಗೆ ಮಂಗಳೂರಲ್ಲೂ ಕೂಡ ಇಬ್ಬರು ಪಾಕ್ ಮಹಿಳೆಯರಿದ್ದಾರಂತೆ. ಅವರು ಕಂಗಾಲಾಗಿದ್ದಾರೆ. ಮಂಗಳೂರಿನ ಯುವಕರನ್ನ ವಿವಾಹ ಆಗಿದ್ದಾರೆ. ಇವರು ಇಂಟ್ರಿಮ್ ವೀಸಾ ಪಡೆದು ಭಾರತಕ್ಕೆ ಬಂದಿದ್ದಾರೆ ಮಹಿಳೆಯರು. ವಿವಾಹ ಆಗಿ ಭಾರತಕ್ಕೆ ಬಂದವರನ್ನು ವಾಪಸ್ ಕಳಿಸೋದಕ್ಕೆ ಕ್ರಮ ಕೈಗೊಳ್ಳಲೇಬೇಕಾದಂಥ ಸ್ಥಿತಿ ಇದೆ. FRRO ಕಚೇರಿಯಿಂದ ನಿರ್ದೇಶನಕ್ಕಾಗಿ ಸದ್ಯ ಪೊಲೀಸರು ಕಾಯ್ತಾ ಇದ್ದಾರೆ. ಸೊ ಏನಾಗತ್ತೆ, ಇವ್ರ ಕತೆ ಏನು ಅನ್ನುವಂಥ ಪ್ರಶ್ನೆಯೂ ಕೂಡ ಇಲ್ಲಿ ಮೂಡ್ತಾ ಇದೆ. ಮಂಗಳೂರಿನ ಯುವಕರನ್ನ ಮದುವೆಯಾಗಿರುವಂಥ ಪಾಕಿಸ್ತಾನಿ ಮಹಿಳೆಯರು ಇಬ್ಬರು ಸದ್ಯ ಮಂಗಳೂರಲ್ಲಿ ನೆಲೆಸಿದ್ದಾರೆ. ಇಂಟ್ರಿಮ್ ವೀಸಾ ಪಡೆದು ಅವರು ಮಂಗಳೂರಲ್ಲಿ ನೆಲೆಸಿದ್ದಾರೆ. ಸರ್ಕಾರದ ಆದೇಶ ಏನಿದೆ, ಕೇಂದ್ರ ಸರ್ಕಾರದ ಆದೇಶ ಏನಿದೆ, ಅದರ ಪ್ರಕಾರ ಇವರೆಲ್ಲರೂ ಕೂಡ ವಾಪಸ್ಸು ಪಾಕಿಸ್ತಾನಕ್ಕೆ ಹೋಗಬೇಕಾದಂಥ ಸ್ಥಿತಿ ಇದೆ. ಬಟ್ ಮದುವೆಯಾಗಿ ಬಂದವರು ಏನು ಮಾಡಬೇಕು ಅಂತ ಗೊತ್ತಾಗದೆ ಒದ್ದಾಡುವಂಥ ಸ್ಥಿತಿಯಲ್ಲಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿ. ಕಿರಣ್, ಇಬ್ಬರಿದ್ದಾರೆ ಅನ್ನುವಂಥ ಮಾಹಿತಿ ಏನು, ಅವರ ಭವಿಷ್ಯದ ಪ್ರಶ್ನೆ ಏನು, ಏನು ಮಾಡುತ್ತಾರೆ, ಏನು ಮಾಡೋದಕ್ಕೆ ಸಾಧ್ಯ ಇದೆ ಈ ಹಂತದಲ್ಲಿ? ರಕ್ಷತ್, ಈ ಪೆಹಲ್ಗಾಂವ್ ಈ ಬರ್ಬರ ಹತ್ಯಾಕಾಂಡದ ನಂತರ ಭಾರತ ಮತ್ತು ಪಾಕಿಸ್ತಾನ ನಡುವೆ ಭಾರಿ ಒಂದು ಉದ್ವಿಗ್ನ ಪರಿಸ್ಥಿತಿ ನೆಲೆಸಿರುವಂಥದ್ದು. ಯಾವುದೇ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋ ಒಂದು ಭಯ, ಆತಂಕ ಎದುರಾಗಿದೆ. ಹಾಗೆಯೇ ಎರಡೂ ದೇಶಗಳ ನಡುವೆ ಈಗ ಸ್ಯಾಂಕ್ಷನ್ಸ್ಗಳ ಒಂದು ಪೈಪೋಟಿ ಆರಂಭವಾಗಿರುವಂಥದ್ದು. ಈಗಾಗಲೇ ಸಿಂಧು ನದಿ ನೀರಿನ ಒಂದು ವಿವಾದ ಇತ್ತು, ಅದಕ್ಕೆ ಈಗಾಗಲೇ ಬ್ರೇಕ್ ಹಾಕಿರುವಂಥದ್ದು. ಹಾಗೆಯೇ ವೀಸಾ ಅದನ್ನು ಎಕ್ಸ್ಟೆಂಡ್ ಮಾಡದಂತೆ ವೀಸಾ ರದ್ದುಗೊಳ್ಳುವಂಥದ್ದು. ಹಾಗೆ ಭಾರತದಲ್ಲಿರುವಂಥ ಪಾಕಿಸ್ತಾನದ ಹೈಕಮಿಷನ್ ಅನ್ನು ಆಲ್ರೆಡಿ ಈಗ 48 ಗಂಟೆ ಒಳಗಡೆ ಅವರು ಪಾಕಿಸ್ತಾನಕ್ಕೆ ಹಿಂತಿರುಗಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿರೋದು. ಅದರ ನಡುವೆ ಯಾರೆಲ್ಲ ಭಾರತದಲ್ಲಿ ಇದ್ದರೂ ವೀಸಾಗಳನ್ನ ರದ್ದು ಮಾಡಬೇಕಂತ ಈಗಾಗಲೇ ಸೂಚನೆಯನ್ನು ನೀಡಿರುವಂಥ ಕೇಂದ್ರ ಸರ್ಕಾರ. ಈ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಈಗಾಗಲೇ ಹಲವಾರು ವೀಸಾಗಳಂದರೆ 8 ರೀತಿಯ ವೀಸಾಗಳಲ್ಲಿ ಭಾರತಕ್ಕೆ ಬಂದಿರ್ತಾರೆ ಪಾಕಿಸ್ತಾನದವರು. ಹೆಚ್ಚಾಗಿ ಮೆಡಿಕಲ್ ವೀಸಾ ಹಾಗೆ ಇಂಟ್ರಿಮ್ ವೀಸಾ ಅಲ್ಲಿ ಬಂದರು. ಮೆಡಿಕಲ್ ವೀಸಾದಲ್ಲಿ ಈಗಾಗಲೇ ಯಾಕಂದರೆ ದಕ್ಷಿಣ ಕನ್ನಡ, ಅದರಲ್ಲೂ ಉಡುಪಿ ಹಾಗೂ ದಕ್ಷಿಣ ಕನ್ನಡದಲ್ಲಿ ಇಲ್ಲಿರುವಂತಹ ಮೆಡಿಕಲ್ ಫೆಸಿಲಿಟೀಸ್ಗಳನ್ನು ಪಡೀಲಿಕ್ಕೆ ಪಾಕಿಸ್ತಾನದಲ್ಲಿ ಹಲವಾರು ಜನ ಇಲ್ಲಿ ಬರ್ತಾರೆ. ಮೆಡಿಕಲ್ ವೀಸಾ ಮೇಲೆ ಬಂದಿರುವಂಥದ್ದು ಅವರು ಈಗಾಗಲೇ ಹೋಗಿರುವಂತಹ ಮಾಹಿತಿ ಇದೆ. ಆದರೆ ಇಂಟ್ರಿಮ್ ವೀಸಾ ಅಂತ ಹೇಳಿದ್ರೆ ವೈವಾಹಿಕ ಸಂಬಂಧಗಳ ಮೂಲಕ ಇಲ್ಲಿಯ ಯುವಕರನ್ನ ಮದುವೆ ಆದಂಥ ಪಾಕಿಸ್ತಾನಿ ಯುವತಿಯರು ಅವರ ಈಗ ಭವಿಷ್ಯದ ಮೇಲೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಮೂಡಿದೆ ಅಂತ ಹೇಳ್ಬೋದು. ಒಂದು ಉತ್ತರ ಕನ್ನಡದಲ್ಲಿ ಭಟ್ಕಳದಲ್ಲಿ ನವಾಯಿತ್ರು ಮದುವೆ ಆಗಿರುವಂತಹ ಪಾಕಿಸ್ತಾನಿ ಯುವತಿಯರು ಅಲ್ಲಿರುವಂಥದ್ದು. ಹಾಗೆಯೇ ಮಂಗಳೂರದಲ್ಲಿ 3 ಜನ ಇದ್ದಾರೆ. 3 ಜನ ಯುವಕರನ್ನ ಪಾಕಿಸ್ತಾನಿ ಯುವತಿಯರು ಮದುವೆ ಆಗಿದ್ರು. ಅದರಲ್ಲಿ ಒಬ್ಬರು ಈಗಾಗಲೇ ಪಾಕಿಸ್ತಾನಕ್ಕೆ ಮರಳಿದ್ದಾರೆ ಅನ್ನೋ ಮಾಹಿತಿ ಇದೆ. ಮತ್ತಿಬ್ಬರು ಇದ್ದಾರೆ. ಆದರೆ ಅವರ ಮುಂದಿನ ಭವಿಷ್ಯ ಏನು ಅನ್ನೋ ಒಂದು ಪ್ರಶ್ನೆ ಈಗಾಗಲೇ ಇದು ಇನ್ಫಾರ್ಮೇಷನ್ ಅನ್ನ ಜಿಲ್ಲಾಡಳಿತ ಹಾಗೆ ಪೊಲೀಸ್ ಇಲಾಖೆ ಈಗಾಗಲೇ ಅದಕ್ಕೋಸ್ಕರ ಸೂಚನೆಗೋಸ್ಕರ ಈಗ ಕಾಯ್ತಾ ಇರುವಂಥದ್ದು. ಬೆಂಗಳೂರಿನಲ್ಲಿ ಫಾರಿನ್ ರೀಜನಲ್ ರಿಜಿಸ್ಟ್ರೇಷನ್ ಆಫೀಸ್ ಇರುತ್ತೆ. ಅಲ್ಲಿಯ ಅಧಿಕಾರಿಗಳು ಈ ಸೂಚನೆಯನ್ನು ಕೊಡಬೇಕು. ಈಗಾಗಲೇ ಈ ಒಂದು ಆಫೀಸನ್ನು ಮಾನಿಟರ್ ಮಾಡ್ತಾ ಇರುವಂಥದ್ದು IB ಆಫೀಸರ್ಸ್ಗಳಾಗಿರ್ತಾರೆ. ಈ ಹಿನ್ನೆಲೆಯಲ್ಲಿ ಯಾರೆಲ್ಲ ಪಾಕಿಸ್ತಾನಿ ನ್ಯಾಷನಲ್ಸ್ ಇಲ್ಲಿ ಇರ್ತಾರೆ ಅವರನ್ನು ಯಾವ ರೀತಿ ಕಳಿಸ್ಬೇಕು ಅಥವಾ ವೈವಾಹಿಕ ಸಂಬಂಧವಾದ ಹಿನ್ನೆಲೆಯಲ್ಲಿ ಅವರನ್ನು ಇಲ್ಲೇ ಇಟ್ಕೋಬೇಕು, ಅವರನ್ನು ಮಾನಿಟರ್ ಮಾಡಬೇಕು ಅನ್ನುವಂಥ ಸೂಚನೆ ಇನ್ನೂ ಬರಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಅದಕ್ಕೋಸ್ಕರ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.